ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಸುಮಾರು 12 ಅಹಿಂದ ಸ್ವಾಮಿಗಳು ಇನ್ಫ್ಯಾಕ್ಟ್ ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಿವಿಧ ಸಮುದಾಯಕ್ಕೆ ಸೇರಿದಂತಹ ಸ್ವಾಮೀಜಿಗಳಿಂದ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಲಾಯಿತು. ಡಿ ಕೆ ಜೊತೆ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಇದಾದ ಬಳಿಕ ಅಂದರೆ ಭೇಟಿಯ ಬಳಿಕ ಎಲ್ಲ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಈಡಿಗ ಸಮುದಾಯದ ಸ್ವಾಮೀಜಿ, ಬಂಜಾರ ಸಮುದಾಯದ ಸ್ವಾಮೀಜಿ, ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಈಗ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. ಈ ಒಂದು ಭೇಟಿ ಯಾಕೆ ಮಹತ್ವ ಅಂದರೆ ಅತ್ತ ಅಹಿಂದ ನಾಯಕತ್ವದ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯ ಬೆಂಬಲಿಗರು ಹೇಳ್ತಿದ್ದಾರೆ, ಹಿಂದುಳಿದ ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯ ಬೆಂಬಲಿಗರು ಹೇಳ್ತಿದ್ದಾರೆ. ಈಗ ಅತ್ತ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗರು ಸಹ ಹಿಂದುಳಿದವರೇ, ಅವರು ಕೂಡ OBCಗೆ ಸೇರಿದವರೇ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದರ ಜೊತೆಗೆ ಈಗ ಅತಿ ಹಿಂದುಳಿದ ವರ್ಗಗಳ ಸುಮಾರು 12 ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರುವಂಥದ್ದು ಸಹಜವಾಗಿ ರಾಜಕೀಯವಾಗಿ ಕೂಡ ಒಂದು ತಂತ್ರವಾಗಿಯೋ ಅಥವಾ ಚರ್ಚೆಯಾಗಿಯೋ ಕಂಡು ಬರ್ತಾ ಇದೆ. ಅತಿ ಹಿಂದುಳಿದ ಮಠಾಧೀಶರ ಒಕ್ಕೂಟದ ಸಮಾವೇಶ ಇದೆ, ಬೆಂಗಳೂರಿನಲ್ಲಿ ಸಮಾವೇಶ ಮಾಡುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಡಿ.ಸಿ.ಎಂ ಡಿ.ಕೆ ಬಳಿಕ ಶ್ರೀಗಳು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಮಾವೇಶದ ಮುಖಂಡತ್ವವನ್ನು ವಹಿಸಿಕೊಳ್ಳುವಂತೆ ನಾವು ಮನವಿ ಮಾಡಿದ್ವಿ, ಡಿ ಕೆ ಶಿವಕುಮಾರ್ CM ಆಗಬೇಕು ಎಂಬುದು ಎಲ್ಲರ ಆಸೆ ಅಂತ ಸ್ವಾಮೀಜಿಗಳು ಮಾತನಾಡಿದ್ದಾರೆ. ಬಹಳ ಸ್ಪಷ್ಟವಾಗಿದೆ, ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನರ ಬೇಡಿಕೆ ಇದೆ. ಅಷ್ಟೇ ಅಲ್ಲ, ಅವರು ಪಕ್ಷಕ್ಕೆ ದುಡಿದಿದ್ದಾರೆ ಮತ್ತು ನೀವು ಹೈಕಮಾಂಡ್ ಡೆಲ್ಲಿಯಲ್ಲಿ ಕೂತು 4 ಜನ ತಲೆ ಕೈ ಇಟ್ಟು ಹೇಳಿದಾರೆ, ಅವ್ರನ್ನ ನೋಡಿಲ್ಲ ಹೇಳುತ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ಯೋಗ್ಯತೆ ಇದೆ, ಹಕ್ಕಿದೆ. ಆದ್ರಿಂದ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾವುದೂ ಕೂಡ ಲೇಟ್ ಆಗಬಾರ್ದು. ಅವರು ಕೂಡಲೇ ಕೊಟ್ಟ ಮಾತು ಪ್ರಕಾರ ಹೈಕಮಾಂಡು ಕೂಡ ನಡ್ಕೋಬೇಕಾಗುತ್ತೆ. ಇಲ್ಲವಾದರೆ ರಾಜ್ಯದ ಅತಿ ಹಿಂದುಳಿದ ವರ್ಗದ ಏನಿದೆ ಅದೆಲ್ಲವನ್ನು ನೋಡ್ತಾ ಇದೆ. ನಾವು ನಮ್ಮ ಹೆಸರನ್ನ ಹೇಳಿಕೊಂಡು ಅಧಿಕಾರಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬಂದ ಮೇಲೆ ವಿರೋಧ ಪಕ್ಷದಲ್ಲಿದ್ದ ಎಲ್ಲ ಮಾತಾಡ್ತಾರೆ, ಅಧಿಕಾರ ಸ್ಥಾನಕ್ಕೆ ಕೂತಿದ ಮೇಲೆ ಯಾವ ಕೆಲಸವೂ ಕೂಡ ಮಾಡೋದಿಲ್ಲ, ಬರೀ ಪುಕ್ಕಟ ಭಾಷಣ ಅಷ್ಟೇ. ಆದ್ರಿಂದ ಇವತ್ತು ನಾವು ಇಲ್ಲಿ ಬರಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣವಾಯಿತು. ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಾವೀಗ 15 ಮಂದಿ ಅಷ್ಟೇ ಬಂದಿದ್ದೀವಿ. ಸುಮಾರು 65 ಮೈನ್ಯೂಟ್ ಸಮುದಾಯ ನಮ್ಮ ಸಂಘಟನೆಯಲ್ಲಿ ಇದೆ. ಆದ್ರಿಂದ ಅವರು ನಮ್ಮ ಸಂಪೂರ್ಣ ಬೆಂಬಲಾಗಿ ಅವ್ರಿಗೆ ನಾವು ಬೆಂಬಲಾಗಿರ್ತೇವೆ ಅಂತಕ್ಕಂಥ ಮಾತು ನಿಮ್ಮ ಮುಂದೆ ಹೇಳಬಹುದು. ಇನ್ನು ಡಿ.ಸಿ.ಎಂ ಮತ್ತು CM ಇಬ್ಬರು ಕೂಡ ಒಂದಾಗಿದ್ದೇವೆ ಅನ್ನುವಂಥ ಸನ್ನಿವೇಶವನ್ನು ಮತ್ತೆ ನಾಳೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾಳೆ ಹಾಸನದಲ್ಲಿ ಒಂದು ವಿಶೇಷವಾದಂಥ ಸಮಾವೇಶ ಇದೆ, ಸಮರ್ಪಣಾ ಸಮಾವೇಶ ಅನ್ನುವಂಥ ಸರ್ಕಾರಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಇನಾಗ್ರೇಷನ್ಸ್ಗಳು ಕೂಡ ಇದೆ. ನಾಳೆ ಹಾಸನದಲ್ಲಿ ಸಮರ್ಪಣಾ ಸಮಾವೇಶ ನಡೀತಾ ಇದೆ. ಈ ಸಮಾವೇಶಕ್ಕಾಗಿ CM ಹಾಗೂ ಡಿ.ಸಿ.ಎಂ ಒಂದೇ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿ.ಕೆ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಸನದಲ್ಲಿ ಈಗಾಗಲೇ ಸಮಾವೇಶಕ್ಕೆ ತಯಾರಿ ತುಂಬ ಜೋರಾಗಿ ಕೂಡ ನಡೀತಾ ಇದೆ. ಒಂದೇ ಹೆಲಿಕಾಪ್ಟರ್ನಲ್ಲಿ ಹೋಗೋ ಮೂಲಕ ಒಂದು ಒಗ್ಗಟ್ಟಿನ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇಬ್ಬರು ಕೂಡ ಮುಂದಾಗ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಸುಮಾರು 12 ಅಹಿಂದ ಸ್ವಾಮಿಗಳು ಇನ್ಫ್ಯಾಕ್ಟ್ ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಿವಿಧ ಸಮುದಾಯಕ್ಕೆ ಸೇರಿದಂತಹ ಸ್ವಾಮೀಜಿಗಳಿಂದ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಲಾಯಿತು. ಡಿ ಕೆ ಜೊತೆ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಇದಾದ ಬಳಿಕ ಅಂದರೆ ಭೇಟಿಯ ಬಳಿಕ ಎಲ್ಲ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಈಡಿಗ ಸಮುದಾಯದ ಸ್ವಾಮೀಜಿ, ಬಂಜಾರ ಸಮುದಾಯದ ಸ್ವಾಮೀಜಿ, ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಈಗ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. ಈ ಒಂದು ಭೇಟಿ ಯಾಕೆ ಮಹತ್ವ ಅಂದರೆ ಅತ್ತ ಅಹಿಂದ ನಾಯಕತ್ವದ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯ ಬೆಂಬಲಿಗರು ಹೇಳ್ತಿದ್ದಾರೆ, ಹಿಂದುಳಿದ ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯ ಬೆಂಬಲಿಗರು ಹೇಳ್ತಿದ್ದಾರೆ. ಈಗ ಅತ್ತ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗರು ಸಹ ಹಿಂದುಳಿದವರೇ, ಅವರು ಕೂಡ OBCಗೆ ಸೇರಿದವರೇ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದರ ಜೊತೆಗೆ ಈಗ ಅತಿ ಹಿಂದುಳಿದ ವರ್ಗಗಳ ಸುಮಾರು 12 ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರುವಂಥದ್ದು ಸಹಜವಾಗಿ ರಾಜಕೀಯವಾಗಿ ಕೂಡ ಒಂದು ತಂತ್ರವಾಗಿಯೋ ಅಥವಾ ಚರ್ಚೆಯಾಗಿಯೋ ಕಂಡು ಬರ್ತಾ ಇದೆ. ಅತಿ ಹಿಂದುಳಿದ ಮಠಾಧೀಶರ ಒಕ್ಕೂಟದ ಸಮಾವೇಶ ಇದೆ, ಬೆಂಗಳೂರಿನಲ್ಲಿ ಸಮಾವೇಶ ಮಾಡುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಡಿ.ಸಿ.ಎಂ ಡಿ.ಕೆ ಬಳಿಕ ಶ್ರೀಗಳು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಮಾವೇಶದ ಮುಖಂಡತ್ವವನ್ನು ವಹಿಸಿಕೊಳ್ಳುವಂತೆ ನಾವು ಮನವಿ ಮಾಡಿದ್ವಿ, ಡಿ ಕೆ ಶಿವಕುಮಾರ್ CM ಆಗಬೇಕು ಎಂಬುದು ಎಲ್ಲರ ಆಸೆ ಅಂತ ಸ್ವಾಮೀಜಿಗಳು ಮಾತನಾಡಿದ್ದಾರೆ. ಬಹಳ ಸ್ಪಷ್ಟವಾಗಿದೆ, ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನರ ಬೇಡಿಕೆ ಇದೆ. ಅಷ್ಟೇ ಅಲ್ಲ, ಅವರು ಪಕ್ಷಕ್ಕೆ ದುಡಿದಿದ್ದಾರೆ ಮತ್ತು ನೀವು ಹೈಕಮಾಂಡ್ ಡೆಲ್ಲಿಯಲ್ಲಿ ಕೂತು 4 ಜನ ತಲೆ ಕೈ ಇಟ್ಟು ಹೇಳಿದಾರೆ, ಅವ್ರನ್ನ ನೋಡಿಲ್ಲ ಹೇಳುತ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ಯೋಗ್ಯತೆ ಇದೆ, ಹಕ್ಕಿದೆ. ಆದ್ರಿಂದ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾವುದೂ ಕೂಡ ಲೇಟ್ ಆಗಬಾರ್ದು. ಅವರು ಕೂಡಲೇ ಕೊಟ್ಟ ಮಾತು ಪ್ರಕಾರ ಹೈಕಮಾಂಡು ಕೂಡ ನಡ್ಕೋಬೇಕಾಗುತ್ತೆ. ಇಲ್ಲವಾದರೆ ರಾಜ್ಯದ ಅತಿ ಹಿಂದುಳಿದ ವರ್ಗದ ಏನಿದೆ ಅದೆಲ್ಲವನ್ನು ನೋಡ್ತಾ ಇದೆ. ನಾವು ನಮ್ಮ ಹೆಸರನ್ನ ಹೇಳಿಕೊಂಡು ಅಧಿಕಾರಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬಂದ ಮೇಲೆ ವಿರೋಧ ಪಕ್ಷದಲ್ಲಿದ್ದ ಎಲ್ಲ ಮಾತಾಡ್ತಾರೆ,
ಅಧಿಕಾರ ಸ್ಥಾನಕ್ಕೆ ಕೂತಿದ ಮೇಲೆ ಯಾವ ಕೆಲಸವೂ ಕೂಡ ಮಾಡೋದಿಲ್ಲ, ಬರೀ ಪುಕ್ಕಟ ಭಾಷಣ ಅಷ್ಟೇ. ಆದ್ರಿಂದ ಇವತ್ತು ನಾವು ಇಲ್ಲಿ ಬರಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣವಾಯಿತು. ಹಾಗಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಜೊತೆ ನಾವೀಗ 15 ಮಂದಿ ಅಷ್ಟೇ ಬಂದಿದ್ದೀವಿ. ಸುಮಾರು 65 ಮೈನ್ಯೂಟ್ ಸಮುದಾಯ ನಮ್ಮ ಸಂಘಟನೆಯಲ್ಲಿ ಇದೆ. ಆದ್ರಿಂದ ಅವರು ನಮ್ಮ ಸಂಪೂರ್ಣ ಅವ್ರಿಗೆ ನಾವು ಬೆಂಬಲ ಆಗಿರ್ತೇವೆ ಅಂತಕ್ಕಂಥ ಮಾತು ನಿಮ್ಮ ಮುಂದೆ ಹೇಳಬಹುದು. ಇನ್ನು DCM ಮತ್ತು CM ಇಬ್ರು ಕೂಡ ಒಂದಾಗಿದ್ದೇವೆ ಅನ್ನುವಂಥ ಸನ್ನಿವೇಶವನ್ನ ಮತ್ತೆ ನಾಳೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾಳೆ ಹಾಸನದಲ್ಲಿ ಒಂದು ವಿಶೇಷವಾದಂಥ ಸಮಾವೇಶ ಇದೆ. ಸಮರ್ಪಣಾ ಸಮಾವೇಶ ಅನ್ನುವಂಥ ಸರ್ಕಾರಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಇನಾಗ್ರೇಷನ್ಸ್ಗಳು ಕೂಡ ಇದೆ. ನಾಳೆ ಹಾಸನದಲ್ಲಿ ಸಮರ್ಪಣಾ ಸಮಾವೇಶ ನಡೀತಾ ಇದೆ. ಈ ಸಮಾವೇಶಕ್ಕಾಗಿ CM ಹಾಗೂ DCM ಒಂದೇ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೂ DK ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಸನದಲ್ಲಿ ಈಗಾಗಲೇ ಸಮಾವೇಶಕ್ಕೆ ತಯಾರಿ ತುಂಬ ಜೋರಾಗಿ ಕೂಡ ನಡೀತಾ ಇದೆ. ಒಂದೇ ಹೆಲಿಕಾಪ್ಟರ್ನಲ್ಲಿ ಹೋಗೋ ಮೂಲಕ ಒಂದು ಒಗ್ಗಟ್ಟಿನ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇಬ್ಬರು ಕೂಡ ಮುಂದಾಗ್ತಾ ಇದ್ದಾರೆ.